ನೋಡಿ ಸ್ಮೆಲ್ ಬರ್ತಾ ಇದೆ ನಿಮಗೆ. ಇದಕ್ಕೆ ತೆಂಗಿನಕಾಯಿ ಹಾಕಿದ್ದೀವಿ ನಾವು ಇವಾಗ ಮಸಾಲೆಗೆ. ತೆಂಗಿನಕಾಯಿ ಹಾಕಿ ರುಬ್ಕೊಂಡಿದ್ದೀವಿ. 2 ಕಾಯಿ ಹಾಕಿದ್ದೀವಿ. ತುರಿ ಮಾಡಿಕೊಂಡು ಹೌದು, ತುರಿದ್ಬಿಟ್ಟು ರುಬ್ಬಕ್ಕೆ ಹಾಕ್ಬೇಕು. ಓಕೆ, ಮಸಾಲೆನ ರುಬ್ಬಿದ್ದೀರಾ ನೀವು? ಹೌದು, ಮಸಾಲೆ ಜೊತೆ ಹಾಕಿದ್ದೀವಿ ಕಾಯಿ. ತರಕಾರಿ ತಗೊಳ್ಳಿ ಇವಾಗ. ತರಕಾರಿ ಹಾಕ್ಬಿಡಿ ಎಲ್ಲ ಒಳಗಡೆ. ಇಲ್ಲಿ ಏನೇನಿದೆ? ಬೀನ್ಸ್ ಇದೆ, ಕ್ಯಾರೆಟ್ ಇದೆ, ಹಾಕಿ ಒಳಗೆ. ಈಗ ಬಟಾಣಿ ತಗೊಳ್ಳಿ. ನೋಡಿ ಚೆಂದ ಫ್ರೈ ಆಗ್ತಾ ಇದೆ. ನೋಡಿ ಮಸಾಲೆ ಎಲ್ಲ ಡ್ರೈ ಆಗಿದೆ. ಇವಾಗ ರೈಸ್ ಹಾಕ್ಬೇಕು. ತೊಳೆ ರೈಸ್. ಎಷ್ಟು ರೈಸ್ ಇದೆ ಇಲ್ಲಿ? ಇಲ್ಲಿ 1 kg ಇದೆ. 1 kg. ಓಕೆ. ಇದು ಪುಡಿ ಮಾಡ್ಕೋಬೇಕು. ಅಲ್ಲೇ ಪುಡಿ ಆಗುತ್ತೆ. ಪುಲಾವ್ ಮಾಡೋಕ್ಕೆ ಟೋಟಲ್ ಆಗಿ ಎಷ್ಟೊತ್ತು ಬೇಕಾಗುತ್ತೆ? 1/4 ಗಂಟೆ ಬೇಕಾಗುತ್ತೆ. 1/4 ಗಂಟೆ. 1/4 ಗಂಟೆ ಬೇಕಾಗುತ್ತೆ. ಓಕೆ. ಈಗ ಬ್ರೆಡ್ ಕೊಡಿ. ಬ್ರೆಡ್ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಮಸಾಲ ಮಾಡಿದ್ರಲ್ಲ ನೀವು, ಅದ್ರಲ್ಲಿ ಎಲ್ಲ ತುಪ್ಪದಲ್ಲಿ ಹಾಕಿ ಹುರ್ಕೊಳ್ಬೇಕಾ ಅಥವಾ ಹಸಿದೆ ಹಾಕ್ಬೇಕಾ? ಹಸಿನೇ ಹಾಕ್ಬೇಕು. ಹಸಿನೇ ಹಾಕ್ಬೇಕು. ಜೊತೆಗೆ ಏನಾದ್ರು ಸರ್ವಿಂಗ್ ಕೊಡ್ತೀವಿ? ಹೌದು, ಕೊಡ್ತೀವಿ. ಮೊಸರು ಬಜ್ಜಿ ಅಂತ ಮಾಡ್ತೀವಿ ಇವಾಗ. ಮೊಸರು ಬಜ್ಜಿ ಅದು ಮಾಡಿ ತೋರಿಸ್ತೀವಿ ಇವಾಗ. ಆ ತಕ್ಷಣ ಒಳ್ಳೆ ಮಾಡಬೇಕು. ಈಗ ಆಗಿದೆ. ವೆಜಿಟೇಬಲ್ ರೈಸ್ ಬಾತ್ ಆಗಿದೆ. ಇದ್ರ ಜೊತೆಗೆ ಮೊಸರು ಬಜ್ಜಿ ಮಾಡ್ತೀವಿ ಇವಾಗ. ನೋಡಿ ಮೇಡಮ್, ಇದು ಮೊಸರು ಆಗಿರೋದು. ಮೊಸರು ಬಜ್ಜಿ ಮಾಡಿದ್ದೀನಿ ಇವಾಗ. ಅದಕ್ಕೆ ಏನೇನು ಐಟಮ್ ಬೇಕು ನಾನು ಹೇಳ್ತೀನಿ ಇವಾಗ. ನೋಡಿ, ಟೊಮೊಟೊ, ಈರುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟಿವೆ. 1/2 ಲೀಟ್ರ್ ಮೊಸರು ಇದೆ ಇಲ್ಲಿ. 1/2 ಲೀಟರ್ ಮೊಸರು. 1/2 ಲೀಟ್ರ್ ಇದೆ. ಇದೆಲ್ಲ ಒಳಗೆ ಹಾಕ್ಬೇಕು. ಆಮೇಲೆ ಮಾಡಿಬಿಟ್ಟು ಇದಕ್ಕೆ ಸಾಲ್ಟ್ ಹಾಕ್ಬೇಕು. ಈಗ ಸಾಲ್ಟ್ ಎಷ್ಟು? 1 ಸ್ಪೂನು. 1 ಸ್ಪೂನ್. 1 ಸ್ಪೂನ್ ಎಲ್ಲ ಹಾಕಿ ಮೊಸರಿಗೆ ಮಿಕ್ಸ್ ಮಾಡಬೇಕು. ರೆಡಿ ಆಯಿತು. ರೆಡಿ ಆಯ್ತು. ತುಂಬ ಕಲರ್ಫುಲ್ ಆಗಿದೆ. ಥ್ಯಾಂಕ್ಸ್ ಮೇಡಮ್. ಟೇಸ್ಟ್ ಮಾಡ್ತೀನಿ. ಟೇಸ್ಟು A1 ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್. ಕ್ಯಾರೆಟ್ ನಾನು ಹೇಳಿದ್ನಲ್ಲ, ಸ್ಕಿನ್ಗೆ ತುಂಬ ಚೆನ್ನಾಗಿರುತ್ತೆ, ಗ್ಲೋ ಆಗುತ್ತೆ ಸ್ಕಿನ್ ಅಂತ. ಟ್ರೈ ಮಾಡಿ ಮನೆಯಲ್ಲಿ. ಟ್ರೈ ಮಾಡಿ ನಮಗೆ ಲೆಟರ್ ಕೊಟ್ಟು ಹೇಳ್ತೀರಾ ಅಲ್ವಾ? ಮಹೇಶ್ ಅವರೇ, ನಮಗೆ 2 ಹೆಲ್ದಿ ರೆಸಿಪೀಸ್ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮಗೆ ಥ್ಯಾಂಕ್ಸ್ ಮೇಡಮ್.